ಫೋನ್ ತಗೊಂಡು ಚೂರು. ಎಲ್ಲರಿಗೂ ನಮಸ್ಕಾರ. ಒಂದು ವಿಶೇಷವಾದ ದಿನ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ರಾಜ್ಯ ಅಧ್ಯಕ್ಷರು ಶಿಕಾರಿಪುರದ ಶಾಸಕರಾದ ಡಿ.ವೈ. ವಿಜಯೇಂದ್ರ ಅವರ ಬಂದರೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಜ್ಯಕ್ಕಲ್ಲ, ವಿಧಾನಸಭೆಗೆ. ನೀವು ರಾಜ್ಯಕ್ಕೆ ಅವ್ರು ಮಾಡಿಬಿಟ್ರೆ ವಿಧಾನ ಪರಿಷತ್ಗೆ ವಿರೋಧ ಪಕ್ಷದ ನಾಯಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದ ಶ್ರೀ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ಮುಖಂಡರಾದಂತಹ ಟಿ ರವಿ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಶಾಸಕರು ಆದಂತಹ ಹರೀಶ್ ಪೂಂಜಾ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂತಹ ಪ್ರತಾಪ್ ಸಿಂಹ ಅವರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿನ ನಮ್ಮ ರಾಜ್ಯಾಧ್ಯಕ್ಷರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ತಮಿಳುನಾಡು ಮತ್ತು ಕೇರಳ 5 ರಾಜ್ಯಗಳ ಚುನಾವಣೆಗಳ ಫಲಿತಾಂಶ ಬಹುತೇಕ ನಮ್ಮ ಮುಂದೆ ಇವತ್ತು ಈಗಾಗಲೇ ಬಂದು ನಿಂತಿದೆ. ಪಶ್ಚಿಮ ಬಂಗಾಳ ಏನು ಮಮತಾ ಬ್ಯಾನರ್ಜಿಯವರು ಅಲ್ಲಿನ ಮುಖ್ಯಮಂತ್ರಿಗಳು ಅಧಿಕಾರದ ದರ್ಪ ಮದ ಶಾಶ್ವತವಾಗಿ ಅಧಿಕಾರದಲ್ಲಿ ಇದ್ದೇ ಇರ್ತೇವೆ ಅಂತಕ್ಕಂಥ ಭ್ರಮೆ ಮಮತಾ ಬ್ಯಾನರ್ಜಿಗೇನಿತ್ತು. ಮತ್ತೊಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ತಮ್ಮ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ಅನ್ನುವ ಕನಸನ್ನೇನು ಕಾಣ್ತಾ ಇದ್ರು, ಆ ಕನಸು ನುಚ್ಚುನೂರಾಗಿರುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು ದೇಶದಲ್ಲಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂನೂ ಕೂಡ ಇವತ್ತು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಜನಸಂಘ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರ ಒಬ್ಬರಾದಂಥ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ಇವತ್ತು ನನಸಾಗಿರುವಂಥದ್ದು. ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಲಿದಾನವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಹಲವು ವರ್ಷಗಳಿಂದ ಆಗಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಪ್ರತ್ಯುತ್ತರವಾಗಿ ಒಂದು ಕಡೆ ಬಾಂಗ್ಲಾದೇಶದ ನುಸುಳುಕೋರರ ಹಾವಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಟಿಎಂಸಿ ಪಕ್ಷದ ಕಾರ್ಯಕರ್ತರ ಅಟ್ಟಹಾಸ, ಇದೆಲ್ಲದರಿಂದ ಆ ಪಶ್ಚಿಮ ಬಂಗಾಳದ ಜನ ಬೇಸತ್ತಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ವಿ. ಆದರೆ ಇವೆಲ್ಲವೂ ಕೂಡ ಇತಿಶ್ರೀ ಆಗಿರುವಂಥದ್ದು. ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಗೆಲುವು ಪಶ್ಚಿಮ ಬಂಗಾಳದ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿಕೊಂಡಿದ್ದಾರೆ. ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ಏನಿತ್ತು, ಅಪೇಕ್ಷೆ ಇವತ್ತು ನನಸಾಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಅಸ್ಸಾಂ ಹೇಗಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಕಿತ್ತು ಒಗಿಬೇಕು ಅನ್ನುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷ ಆದಿಯಾಗಿ ಅವರ ಮಿತ್ರ ಪಕ್ಷಗಳು ಅಲ್ಲೂ ಕೂಡ ಒಂದು ಷಡ್ಯಂತ್ರ ನಡೆಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಆದರೆ ಅಸ್ಸಾಮಿನ ಮುಖ್ಯಮಂತ್ರಿಗಳೇನಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಅಲ್ಲಿನ ಮುಖ್ಯಮಂತ್ರಿಗಳು ಅವರ ಒಂದು ದಿಟ್ಟ ನಾಯಕತ್ವ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿ ಅಲ್ಲೂ ಕೂಡ ಜನ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಮಾಡಿ 100ರ ಗಡಿ ಅಸ್ಸಾಂ ರಾಜ್ಯದಲ್ಲಿ ದಾಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದಿರುವಂಥ
ವಿಚಾರ. ಅದೇ ರೀತಿ ಪುದುಚೇರಿ ಮತ್ತೊಮ್ಮೆ ಅಲ್ಲಿ BJP ಸರ್ಕಾರ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ಸಂಗತಿ. ಮತ್ತೊಂದು ಕಡೆ ತಮಿಳುನಾಡು DMK ಯಾವ ರೀತಿ ಕಳೆದ ಅವರ ಆಡಳಿತ ಅವಧಿಯಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇತ್ತು. ಪಶ್ಚಿಮ ಬಂಗಾಳದ TMCಯನ್ನು ಕೂಡ ಮಮತಾ ಬ್ಯಾನರ್ಜಿಯನ್ನು ಕೂಡ ಮೀರಿಸುವಂತೆ ತಮಿಳುನಾಡಲ್ಲಿ ಏನು ಅಟ್ಟಾಸದಿಂದ ಅಧಿಕಾರದ ಅಮಲಿನಿಂದ ಮೆರಿತಾ ಇದ್ರು. ತಮಿಳುನಾಡಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಅಲ್ಲಿಯ ಮತದಾರರು ತಕ್ಕ ಪಾಠವನ್ನು ಕಲಿಸಿದ್ದಾರೆ. DMK ಸರ್ಕಾರವನ್ನು ಕಿತ್ತೊಗೆಯುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ತಮಿಳುನಾಡಲ್ಲೂ ಕೂಡ ನಾವು ಕೊಟ್ಟಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹುತೇಕ 200ರ ಗಡಿಯನ್ನು ನಾವು ಮುಟ್ತಕ್ಕಂಥ ಎಲ್ಲ ಸಂಕೇತಗಳಿಗಾಗಲೇ ನಾವು ನೋಡ್ತಾ ಇದ್ದೇವೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಇವತ್ತು ಪುದುಚೇರಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಒಂದು ಕಡೆ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತಾಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿಯವರ ನೇತೃತ್ವದ ಮೊದಲ ಚುನಾವಣೆ ಬಹಳ ದೊಡ್ಡ ಒಂದು ಸಂದೇಶವನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ ಇಡೀ ದೇಶದಲ್ಲಿ ಅಮಿತ್ ಶಾಜಿ ಅಂತ ಹೇಳಿದ್ರೆ ಚುನಾವಣಾ ಚಾಣಕ್ಯ ಅಂತೇಳಿ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ. ಈ ದೇಶದ ಒಬ್ಬ ಚಾಣಕ್ಯ ಅಮಿತ್ ಶಾಜಿ ಅವರ ತಂತ್ರಗಾರಿಕೆನೂ ಕೂಡ ಈ ಎಲ್ಲ ರಾಜ್ಯಗಳ ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ನಮಗೆ ದೊಡ್ಡ ಶಕ್ತಿಯನ್ನು ತುಂಬಿದೆ ಅನ್ನುವ ಮಾತನ್ನ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಮುಖ್ಯವಾಗಿ ಪಶ್ಚಿಮ ಬಂಗಾಳ ವಿಶೇಷವಾಗಿ ಅಲ್ಲಿನ ಕಾರ್ಯಕರ್ತರಿಗೆ ದೊಡ್ಡ ಸಲಾಮನ್ನು ನಾವು ಹೇಳಬೇಕಾಗಿದೆ. ಕಾರಣ ಅಂತ ಹೇಳಿದ್ರೆ ಹಲವು ದಶಕಗಳ ನಿರಂತರ ದಬ್ಬಾಳಿಕೆ ನಮ್ಮ ಕಾರ್ಯಕರ್ತರ ಮೇಲೇನೋ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಗ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರುಗಳು ಕೂಡ ಮಾಡಿರ್ತಕ್ಕಂಥದ್ದು. ಎಲ್ಲ ಈ 3 ರಾಜ್ಯಗಳ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ನಾನು ತಮ್ಮ ಮುಖೇನ ಅವರಿಗೆ ವಂದನೆ ಅಭಿನಂದನೆ ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ಇಚ್ಛೆಪಡ್ತೇನೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇನ್ನೂ ಕೂಡ ಮತ ಎಣಿಕೆ ಆಗ್ತಾ ಇದೆ. ಬಹುಶಃ ಯಾರು ಗೆದ್ರೂ ಕೂಡ 1-2 ಸಾವಿರ ಓಟಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು. ಇನ್ನು 3 ಸುತ್ತಿನ ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಬಾಗಲಕೋಟೆ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳು ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬಿಟ್ಟಿರ್ತಕ್ಕಂಥದ್ದು. ಸಚಿವ ಸಂಪುಟದ ಸದಸ್ಯರುಗಳು ಇವತ್ತಲ್ಲಿ ಬಿಟ್ಟಿದ್ದು ಎಲ್ಲ ಕೂಡ ತಾವು ನೋಡಿದ್ದೀರಿ. ಆದರೆ ಇದ್ರ ಆಗಿನೂ ಕೂಡ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದರೆ ಬಾಗಲಕೋಟೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಒಪ್ಕೊಳ್ತೇನೆ. ಆದರೆ ಕಾರ್ಯಕರ್ತರು ಮಾತ್ರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನೋಡಿ, ಹಿಂದೆ BJP ಸರ್ಕಾರ ಇದ್ದಾಗ ಯಾವ ರೀತಿ ಉಪಚುನಾವಣೆ ನಾವು ಗೆದ್ದಿದ್ವಿ. ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಿದ್ದಾಗ ಗುಂಡೂರುಪೇಟೆ ಇರ್ಬೋದು, ನಂಜನಗೂಡು ಇರ್ಬೋದು, ಯಾವ ರೀತಿ ಚುನಾವಣೆಗಳು ಗೆದ್ದರು ಎಲ್ಲವೂ ಕೂಡ ಇತಿಹಾಸ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಉಪಚುನಾವಣೆ ಗೆದ್ದಿದೆ ಅನ್ನೋ ಕಾರಣಕ್ಕೆ
ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವಿದೆ ಅಂತೇಳಿ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಅನೇಕ ಉದಾಹರಣೆಗಳು ಇವತ್ತು ಕಣ್ಮುಂದಿದೆ. ಆದರೆ ಇದ್ರ ಆಗಿಯೂ ಸಹ ನಾವು 2 ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆನಲ್ಲಿ ಯಾಕೆ ನಮಗೆ ಹಿನ್ನಡೆ ಆಗಿದೆ ಅನ್ನೋದನ್ನು ನಾವು ಇನ್ನೂ ಕೂಡ ಪರಾಮರ್ಶೆ ಮಾಡಬೇಕಾಗಿದೆ. ನಮ್ಮ ಮುಖಂಡರ ಜೊತೆ ಕೂತು ಚರ್ಚೆ ಮಾಡಬೇಕಾಗಿದೆ. ತದನಂತರದಲ್ಲಿ ಮುಂದೆ ಯಾವ ರೀತಿ ನಾವು ಇನ್ನೂ ಕೂಡ ಸಂಘಟಿತರಾಗಿ ಹೋಗಬೇಕು, ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಸಂಘಟನೆಗೆ ಬಲವನ್ನು ಕೂಡ ತುಂಬಬೇಕು. ಸಂಘಟಿತರಾಗಿ ಹೋಗೋದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಸ್ಟ್ರಾಟಜಿ ನಾವು ಮಾಡ್ತೇವೆ. ನೀವೇ ಸಾಕ್ಷಿ ಇದಿರೋದು, ಮಾಧ್ಯಮದ ಸ್ನೇಹಿತರು. ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ, ಅಷ್ಟೆಲ್ಲ ವ್ಯತ್ಯಾಸಗಳು ಇದ್ದರೂ ಸಹ ಯಾವುದೇ ಒಂದು ಸಣ್ಣ ಒಡಕಿಲ್ದೇನೆ ಅಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ತಮ್ಮ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಶ್ರಮನ ಹಾಕಿದ್ದಾರೆ. ಹಾಗಾಗಿ ನಮಗೇನೋ ಒಡಕಿತ್ತು, ಅದಕ್ಕೇನೋ ಹಿನ್ನಡೆ ಆಗಿದೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಎರಡೂ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸಂಘಟಿತರಾಗಿ ನಾವು ಶ್ರಮನ ಹಾಕಿದ್ದಾರೆ. ನಾವು ಕೂಡ ಅದಕ್ಕೆ ಕೈ ಜೋಡಿಸಿದ್ದೇವೆ. ಅದಕ್ಕೆಲ್ಲದಕ್ಕಿಂತ ಮಿಗಿಲಾಗಿ ಕಾರ್ಯಕರ್ತರು ಕೂಡ ಹಗಲು ರಾತ್ರಿ ಶ್ರಮನ ಹಾಕಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.